ಈಗ ಸರಿಯಾಯಿತು. ಸೊ ಜ್ಞಾನ ಎಂಬುದು ಅರಿವಿನ ಸಂಬಂಧರಹಿತ ಅರಿವು, ಅನಂತ ಅರಿವು. ಅದು ಹೇಗೆ ಅಂದರೆ, ನಾವು ಇಂದ್ರಿಯ ಮಟ್ಟದಲ್ಲಿದ್ದು ತಿಳ್ಕೊಂಡರೆ ಸಂಬಂಧನೆ ಆಗುತ್ತದೆ, ಪರಿಮಿತವಾಗುತ್ತದೆ. ಮನಸ್ಸಿನಲ್ಲಿ ತಿಳ್ಕೊಂಡರೆ ಸಂಬಂಧದ ಎಮೋಷನ್ಸೇ ಆಗುತ್ತವೆ. ಎಮೋಷನ್ಸ್ ಆಗಲಿ, ಯೋಚನೆಗಳಾಗಲಿ, ಸಂಕಲ್ಪಗಳಾಗಲಿ ಬುದ್ಧಿಯ ಹಂತದಲ್ಲಿ, ಅಂತಃಕರಣದ ಹಂತದಲ್ಲೆಲ್ಲ ಪರಿಮಿತವೇ ಆಗುತ್ತದೆ. ಆದ್ದರಿಂದ ಇವುಗಳನ್ನು ದಾಟಿರುವ ಅರಿವು ಅಂದರೆ ಒಟ್ಟು ಅವಸ್ಥೆಯನ್ನು ತಿಳಿಯುವ ಅರಿವು. ಈ ಅರಿವು ಸ್ವತಃ ಸಿದ್ಧ. మరి ಅದಕ್ಕಿದಕ್ಕೆ ಏನು ಸಂಬಂಧ ಅಂದರೆ, ಈ ಅಂತಃಕರಣ ಮಟ್ಟದಲ್ಲಿ ತೋರುವುದೆಲ್ಲ ಅರಿವಿನಲ್ಲಿ ಅಧ್ಯಸ್ಥ, ಅದು ತಿಳ್ಕೊಳ್ಳಬೇಕು. ಈ ಇಡೀ ಅವಸ್ಥೆ ಎಚ್ಚರ ಎಂಬುದು ಸುಷುಪ್ತಿ ಸ್ವರೂಪದಲ್ಲಿ ಅಧ್ಯಾಸ ಅಷ್ಟೇ. ಸುಷುಪ್ತಿ ಅಂದರೆ ತಾನೇ ತನ್ನಲ್ಲಿ ಅಧ್ಯಾಸ ಮಾಡಿಕೊಂಡರೆ ಎಚ್ಚರ, ಅಧ್ಯಾಸ ತೆಗೆದು ಬಿಟ್ಟರೆ ತಾನೇ ತಾನು ಸುಷುಪ್ತಿ. ಸುಷುಪ್ತಿ ಅಂದರೆ ಒಂದು ಅವಸ್ಥೆ ಅಲ್ಲ, ತಾನು. ಹಾಗೆ ತನ್ನನ್ನು ಅಹಂವೃತ್ತಿಯಾಗಿ ನೋಡುವುದು, ಪ್ರಪಂಚವಾಗಿ ನೋಡುವುದು, ಇದು ಸಂಬಂಧರಹಿತ ಅದ್ವಿತೀಯ ತನ್ನನ್ನು ಸದ್ವಿತೀಯವಾಗಿ ನೋಡುವುದು. ನಾನು ನೋಡ್ತಾ ಇದ್ದೇನೆ, ಪ್ರಪಂಚವನ್ನು ತಿಳ್ಕೊಳ್ತಾ ಇದ್ದೇನೆ. ನಾನು ಪ್ರಪಂಚ ಎಂಬ ದ್ವೈತ ರೂಪವಾಗಿ ತಿಳ್ಕೊಳ್ಳುವುದು ಅಧ್ಯಾಸ. ತಾನು ದ್ವೈತರಹಿತ ಅಂದರೆ ಸ್ವತಃ ಸಿದ್ಧ. ತಾನು ಸಂಬಂಧರಹಿತ, ಸಂಬಂಧವಾಗಿ ನೋಡುವುದು, ದ್ವೈತವಾಗಿ ನೋಡುವುದು ಇದು ಅಧ್ಯಾಸ. ಅಧ್ಯಾಸ ಅಂದರೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂದರೆ ಅದು ಸಹಜ ಸ್ವಭಾವ ಅಲ್ಲ, ಅದು ಸ್ವರೂಪ ಅಲ್ಲ. ಇದು ಎಚ್ಚರದಲ್ಲಿ ಇದ್ದುಕೊಂಡೇ ನೋಡ್ತಾ ಇದ್ದೀವಿ, ಅಧ್ಯಾಸದಲ್ಲಿ ಇದ್ದುಕೊಂಡೇ ನೋಡ್ತಾ ಇದ್ದೀವಿ. ಅಧ್ಯಾಸದಲ್ಲಿ ಇದ್ದುಕೊಂಡು ನೋಡುವುದರಿಂದ ನನ್ನಲ್ಲಿ ಅಹಂ ಪ್ರತ್ಯಯ ತೋರುವುದು, ನನಗೆ ಪ್ರಪಂಚ ತೋರುವುದು. ಅಹಂ ಎಂದು ಇದ್ದುಕೊಂಡುವುದು, ಆ ಅಹಂಗೆ ಪ್ರಪಂಚ ತೋರುವುದು. ಈ ಎರಡನ್ನು ತೆಗೆದು ಅಂದರೆ ಎರಡೂ ಕಲ್ಪಿತಗಳು. ಕಲ್ಪಿತ ಅಂದರೆ ಅಧ್ಯಾಸ, ಅಧ್ಯಾಸ ಅಂದರೆ ನಿಜವಾಗಿಲ್ಲ. ಇವು ಅನಿಸಿಕೆಗಳೇ ಹೊರತು ಅಲ್ಲೇನಿಲ್ಲ. ಅಂದರೆ ಅನಿಸಿಕೆ ಒಂದು ವೃತ್ತಿ. ನಾವು ವೃತ್ತಿಯಲ್ಲಿ ಇದ್ದುಕೊಂಡು ಅಹಂ ಬುದ್ಧಿ ಹುಡುಕುತ್ತಾ ಇದೆ. ನಾವು ತಪ್ಪು ಮಾಡುತ್ತಿದ್ದು ಎಲ್ಲಿ ಅಂದರೆ, ಅಹಂ ವೃತ್ತಿ ಇದಮ್ಮನ್ನು ಹುಡುಕುತ್ತಾ ಇದೆ. ಅದು ಎಲ್ಲಿದೆ, ಇದು ಹೀಗಿದೆ, ಇದು ಹೀಗಿದೆ. ಜ್ಞಾತೃ ಅಂತಃಕರಣದಲ್ಲಿ ಇದ್ದುಕೊಂಡಿರುವ ಜ್ಞಾತೃ ಜ್ಞೇಯವನ್ನು ತಿಳಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದೇ ನಾವು ಮಾಡುತ್ತಿರುವ ತಪ್ಪು ಪ್ರಯತ್ನ. ಅಂದರೆ ವೇದಾಂತವು ಅರ್ಥವಾಗದೇ ಇರುವುದು, ಆತ್ಮಸ್ವರೂಪವು ತಿಳಿಯುವಾಗ ಅಹಂ ವೃತ್ತಿ ಇದ್ದುಕೊಂಡು ಇದಮ್ಮನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇದೆ. ಮತ್ತೆ ಶ್ರವಣ ಮಾಡ್ತೀವಿ, ಮತ್ತೆ ತಿಳ್ಕೊಳ್ತೀವಿ. ಬ್ರಹ್ಮ ಅಂದರೆ ಹಾಗೆ, ಬ್ರಹ್ಮ ಅಂದರೆ ಹೀಗೆ. ಇದೆಲ್ಲ ಯಾರು ಜ್ಞೇಯವಾಗಿ ತಿಳಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಜ್ಞಾತೃವಾಗಿ ಇದ್ದುಕೊಂಡು. ವೇದಾಂತ ಅದು ಹೇಳ್ತಾ ಇಲ್ಲ. ಜ್ಞಾತೃವಿಗೆ ಜ್ಞೇಯ ರೂಪವಾಗಿ ಆತ್ಮಸ್ವರೂಪವನ್ನು ಹೇಳ್ತಾ ಇಲ್ಲ. ನೀವು ಯಾವ ಹಂತದಲ್ಲಿದ್ದೀವೋ ಜ್ಞಾತೃ ಜ್ಞೇಯ ಎಂಬುದು ಇದೇ ಬಿಟ್ಟಿದ್ದಿ ನೀನು. ನಿಮ್ಮಲ್ಲೇ ಒಂದು ಆಳವಾದ ಅನುಭವ ಇದೆ. ಈ ಜ್ಞಾತೃವಾಗಿರುವುದು ಜ್ಞೇಯ ಸಂಬಂಧದಲ್ಲಿರುವುದು ಅಂದರೆ ಎಚ್ಚರ. ಒಂದು ಮಾತಿನಲ್ಲಿ ಜ್ಞಾತೃವಾಗಿರುವುದು ಜ್ಞೇಯ ಸಂಬಂಧದಲ್ಲಿರುವುದು ಅಂದರೆ ಎಚ್ಚರ. ಈ ಇಡೀ ಎಚ್ಚರ ಎಂಬುದು ನಿನ್ನ ಸ್ವರೂಪ ಅಲ್ಲ. ಅಂದರೆ ನಿನ್ನ ಸ್ವರೂಪ ಅಲ್ಲ ಅಂದರೆ ಅದು ತಾನಾಗಿರುವುದು ಅಷ್ಟೇ. ತಾನಾಗಿದೆ. ಈ ಮಾತು ಕೇಳಿದ್ದರೆ ಸ್ವತಃ ಸಿದ್ಧವೇ ಬರಬೇಕು. ಈ ವೃತ್ತಿರೂಪ ಅವೆಲ್ಲ ಅದರಲ್ಲಿ ಮುಳುಗಿ ಹೋಗುತ್ತದೆ, ಬಾಧಿತವಾಗುತ್ತದೆ. ವೃತ್ತಿ ಇರುವುದೇ ಇಲ್ಲ. ಪ್ರಪಂಚ ವೃತ್ತಿ ಇರುವುದಿಲ್ಲ. ಈ ವೃತ್ತಿ ಯಾರಿಗಿರಬೇಕೋ ಅವನೂ ಇಲ್ಲ. ನಾನು ಎಂಬ ವೃತ್ತಿ ಯಾರಿಗೆ ಪ್ರಪಂಚವಿದೆಯೋ ಅದು ಈ ಇಬ್ಬರಿಲ್ಲದ ಸ್ವತಃ ಸಿದ್ಧವು. ಆ ಸ್ವತಃ ಸಿದ್ಧ ಅರಿವು ಅನ್ನು ತಿಳಿಸುತ್ತಾ ಇದೆ ಜ್ಞಾನಂ ಎಂಬ ಮಾತುದಿಂದ ಸಂಬಂಧ ರೂಪ ಜ್ಞಾನ ಬಿಟ್ಟು ಸ್ವರೂಪ ಜ್ಞಾನ ತಾನೇ ಇದೆ. ಜನರು ಹೇಳ್ತಾರೆ ಸ್ವತಃ ಸಿದ್ಧ ಅಂದರೆ ಏನು ತಿಳ್ಕೊಳ್ಳಬೇಕು? ಸ್ವತಃ ಸಿದ್ಧಕ್ಕೆ ತಿಳ್ಕೊಳ್ಳಬೇಕು ಅಂದರೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಪ್ರಯತ್ನ ಮಾಡುವುದರಲ್ಲ. ಸ್ವತಃ ಸಿದ್ಧ ಅಂದರೆ ತಾನೇ ಇದೆ. ನಿಮಗೆ ಪ್ರಯತ್ನ ಬೇಕಾಗಿಲ್ಲ. ಮಾಡುವ ಪ್ರಯತ್ನಗಳೆಲ್ಲ ಆ ಸ್ವತಃ ಸಿದ್ಧ ಅರಿವಿನಲ್ಲೇ ಗೊತ್ತಾಗ್ತಾ ಇವೆ. ನಿಮ್ಮ ಮನಸ್ಸಿನ ಯೋಚನೆಗಳು, ಮನಸ್ಸಿನ ಸಂಬಂಧಗಳು,
ಯೋಚನೆಗಳು, ಅರಿವುಗಳು, ವೃತ್ತಿಗಳೆಲ್ಲ ಯಾವ ಅರಿವಿನಲ್ಲಿ ಗೊತ್ತಾಗ್ತಾ ಇದೆಯೋ ಆ ಅರಿವು ತಾನೇ ಇದೆ ಎಂದು ತೋರಿಸ್ತಾ ಇದೆ ಅಷ್ಟೇ. ನೀವೇನೋ ಮಾಡು ಎಂದು ಹೇಳುತ್ತಾ ಇಲ್ಲ, ನಿನಗೇನೋ ಮಾಡು ಎಂದು ಹೇಳುತ್ತಾ ಇಲ್ಲ. ಆ ಅರಿವು ತಾನೇ ಇದೆ, ತಾನೇ ಇದೆ, ತಾನೇ ಇದೆ. ಏಕೆ? ಈ ಅಹಂವೃತ್ತಿ, ಎಚ್ಚರದಲ್ಲಿ ತೋಲಿರುವ ಅಹಂವೃತ್ತಿ ಸುಷುಪ್ತಿಯಲ್ಲಿಲ್ಲ. ಅಂದರೆ ಅಹಂವೃತ್ತಿ ಒಂದು ಹಂತಕ್ಕೆ ಇದೆ. ಅಹಂವೃತ್ತಿ ಹಂತದಲ್ಲೇ ಇದೆ. ಅಹಂವೃತ್ತಿ ಎನ್ನುವುದು ಒಂದು ಹಂತ ಅಷ್ಟೇ, ಒಂದು ದೃಷ್ಟಿ. ಅಹಂವೃತ್ತಿ ದೃಷ್ಟಿಗೆ ಇದೆ, ತನಗೆ ಇಲ್ಲ. ತಾನು ಒಂದು ದೃಷ್ಟಿ ಅಲ್ಲ, ತಾನೆನ್ನುವುದು ಎಂದಿಗೂ ಇರುವುದು. ಸಾಕ್ಷಿ ಅರಿವು ಎಂದಿಗೂ ಇರುತ್ತದೆ. ಅಹಂವೃತ್ತಿ ಹಂತಕ್ಕೆ ಇದೆ ನೋಡಿ. ಅಹಂವೃತ್ತಿ ಹಂತಕ್ಕೆ ಇದೆ, ಎಂದಿಗೂ ಇರುವುದಲ್ಲ. ಆದ್ದರಿಂದ ಎಂದಿಗೂ ಇರುವುದು ನೋಡು. ಎಂದಿಗೂ ಇರುವುದು ಹೇಗೆ ನೋಡುವುದು ಅಂದರೆ, ಮತ್ತೆ ಹೇಗೆ ಅಂದರೆ ಒಂದಾನೊಂದು ದೇಶದಲ್ಲಿ, ಕಾಲದಲ್ಲಿ ಒಂದು ಕಡೆ ನೋಡುವುದಕ್ಕೆ ಪ್ರಯತ್ನ. ಒಂದು ವೃತ್ತಿಯಾಗಿ ನೋಡಬೇಡ, ಅದು ಸ್ವಯಂ ಸಿದ್ಧ. ಅಂದರೆ ನಿಮ್ಮ ವೃತ್ತಿಗಳು, ಮನೋಯೋಚನೆಗಳು, ವೃತ್ತಿಗಳು, ಮನಸ್ಸಿನ ಯೋಚನೆಗಳು ಎಲ್ಲಕ್ಕೆ ಆಧಾರವಾಗಿದೆ. ಆ ತರಹ ನೋಡು. ಎಚ್ಚರ ಅರಿವು ಅಂದರೆ ಏನು ನೋಡ್ತೀರಿ? ಎಚ್ಚರದಲ್ಲಿ ಒಂದಾನೊಂದು ವಸ್ತುವಿನ ಅರಿವಲ್ಲ, ಒಟ್ಟು ಎಚ್ಚರ ಅರಿವು ಅಂದರೆ ತಾನೇ ಇದೆ. ಎಚ್ಚರ ಅರಿವು ನೋಡುವುದಕ್ಕೆ ಯೋಚನೆ ಮಾಡಿ ತಿಳ್ಕೊಳ್ತೀರಾ? ಉದಾಹರಣೆ ಹೇಳ್ತೀನಿ ನೋಡಿ. ಪುಸ್ತಕ ಅಂದರೆ ಯೋಚನೆ ಮಾಡ್ತೀರಾ, ಪುಸ್ತಕ ವೃತ್ತಿ ಬಂತು. ಗೋಡೆ ವೃತ್ತಿ ಬಂತು. ಮರ ವೃತ್ತಿ ಬಂತು. ಯಾವುದೇ ವಸ್ತು ಹೇಳಲಿ ನಿಮಗೆ ವೃತ್ತಿ ಬರುತ್ತದೆ. ಬಂದರೆ ನಿಮಗೆ ಅರ್ಥವಾಗ್ತದೆ. ಗೋಡೆ ಅರ್ಥವಾಯಿತು, ಪುಸ್ತಕ ಅರ್ಥವಾಯಿತು. ಈಗ ಹೇಳ್ತೀನಿ, ಎಚ್ಚರ ಪ್ರಜ್ಞೆ. ಏನು ಮಾಡ್ತೀರಿ? ಗೋಡೆ ಅಂದರೆ ಗೋಡೆ ನೆನಪಿಸ್ಕೊಳ್ತೀರಿ, ಪುಸ್ತಕ ಅಂದರೆ ಪುಸ್ತಕ ಯೋಚಿಸ್ತೀರಿ, ಮರ ಅಂದರೆ ಮರವನ್ನು ಬುದ್ಧಿಗೆ ತಗೊಂಡು ಬರ್ತೀರಿ. ಎಚ್ಚರ ಅರಿವು, ಎಚ್ಚರ ಪ್ರಜ್ಞೆ ಏನು ಮಾಡಬೇಕು? ನೀವೇನಾದರೂ ಮಾಡಿ ತಿಳ್ಕೊಳ್ತೀರಾ? ಎಚ್ಚರ ಪ್ರಜ್ಞೆ ಎಂದು ನಾನು ಹೇಳಿದಾಗ ಏನು ಮಾಡಿ ತಿಳ್ಕೊಳ್ತೀರಿ? ಏನೂ ಮಾಡಲ್ಲ, ತಾನೇ ಇದೆ. ಅಂದರೆ ಯಾವುದೋ ಒಂದಾನೊಂದು ಪ್ರಪಂಚದ ಒಂದಾನೊಂದು ವಸ್ತು ಬರ್ತಾ ಇಲ್ಲ ಅಷ್ಟೇ. ಪ್ರಪಂಚದ ಒಂದಾನೊಂದು ವಸ್ತು ಬರ್ತಾ ಇಲ್ಲ, ಎಲ್ಲವೂ ಇದ್ದಂಥ ಎಚ್ಚರ ಅರಿವು ತಾನೇ ಇದೆ. ಹಾಗೆಯೇ ನೋಡಿ, ಪ್ರಪಂಚದಲ್ಲಿ ಎಚ್ಚರದಲ್ಲಿ ಒಂದಾನೊಂದು ವಸ್ತುವನ್ನು ನಾನು ನೆನಪಿಸಿದ್ದರೆ ಆ ವಸ್ತುವಿನ ವೃತ್ತಿ ಬರುತ್ತದೆ. ಎಚ್ಚರ ಅರಿವು ಅಂದರೆ ವೃತ್ತಿ ಬರಲ್ಲ, ಮೊದಲೇ ಇದೆ, ಎಂದಿಗೂ ಇದೆ. ಆ ಎಚ್ಚರ ಅರಿವಿನಲ್ಲೇ ಈ ವೃತ್ತಿಗಳೆಲ್ಲ ಬರುತ್ತಾ ಇವೆ. ಹಾಗೆಯೇ ಸಾಕ್ಷಿ ಎಂದರೇನು? ತಾನೇ ಇದೆ. ಸಾಕ್ಷಿ ಎಂಬುದು ಒಂದು ಹೊಸದಾಗಿ ಬರತಕ್ಕದ್ದಲ್ಲ. ಆದ್ದರಿಂದ ಅಧ್ಯಾಸ ವೃತ್ತಿ ಹೋಯಿತು. ಸಾಕ್ಷಿ ಎಂದರೆ ತಾನು ಮೊದಲು ಇತ್ತು, ಹೀಗೆ ಇದೆ, ಎಂದಿಗೂ ಇದೆ. ಈ ದೃಷ್ಟಿಯಲ್ಲಿ ಒಂದಾನೊಂದು ಎಂಬ ವೃತ್ತಿ ಹೋಗುತ್ತದೆ. ಅಧ್ಯಾಸ ಅಂದರೆ ಒಂದಾನೊಂದು, ಅದು ಸ್ವಾಭಾವಿಕ ವೃತ್ತಿ ಆಗಬಹುದು, ಅದು ವೃತ್ತಿ. ಸ್ವತಃಸಿದ್ಧ ಎಂಬುದು ವೃತ್ತಿ ಅಲ್ಲವೇ? ಸ್ವತಃಸಿದ್ಧ ಎಂಬುದು ಒಂದಾನೊಂದು ವೃತ್ತಿ ಅಲ್ಲ, ಒಂದು ದೃಷ್ಟಿ ಅಲ್ಲ, ಒಂದು ಹಂತ ಅಲ್ಲ. ಎಚ್ಚರ ಎಂಬುದು ಒಂದು ದೃಷ್ಟಿ, ಬ್ರಹ್ಮ ಎಂಬುದು ಒಂದಾನೊಂದು ದೃಷ್ಟಿ ಅಲ್ಲ. ನೀವು ಬ್ರಹ್ಮ ಅಂದ್ಕೊಂಡರೆ ಬ್ರಹ್ಮ ಆಗ್ತೀರಿ, ಇಲ್ಲದಿದ್ದರೆ ಆಗಲ್ಲ. ನೋಡಿ, ನಾನು ಎಚ್ಚರ ಎಂಬ ಅನಿಸಿಕೆ ಇದ್ದರೆ ಎಚ್ಚರದಲ್ಲಿರ್ತೀರಿ, ಎಚ್ಚರ ಅನಿಸಿಕೆ ಹೋದರೆ ಎಚ್ಚರ ಇಲ್ಲ. ಎಚ್ಚರ ಎಂಬುದು ಒಂದು ವೃತ್ತಿ, ಅನಿಸಿಕೆ ಅಂದರೆ ವೃತ್ತಿ. ಒಂದು ವೃತ್ತಿಯಲ್ಲಿದ್ದರೆ ಎಚ್ಚರದಲ್ಲಿರ್ತೀರಿ, ವೃತ್ತಿ ಹೋದರೆ ಇಲ್ಲ. ಬಟ್ ಸಾಕ್ಷಿ, ನಾನು ಸಾಕ್ಷಿಯಲ್ಲಿ ಇರ್ತೀನಿ ಅಂದರೆ ಇರ್ತೀವಿ, ಇಲ್ಲ ಅಂದರೆ ಬಿಟ್ಟು ಹೋಗ್ತದೆ. ಹಾಗೇನು ಹೋಗಲ್ಲ. ಸಾಕ್ಷಿ ಬಿಟ್ಟು ಹೋಗುವುದಿಲ್ಲ, ಹೊಸದಾಗಿ ಬರುವುದಿಲ್ಲ. ನೀವು ಅನಿಸ್ಕೊಂಡರೂ ಅನಿಸದಿದ್ದರು, ನೀವು ಅಂದ್ಕೊಂಡರೂ ಅಂದ್ಕೊಳ್ಳದಿದ್ದರೂ ತಾನು ಇದ್ದೇ ಇರುತ್ತದೆ. ಹಾಗೆ ನೋಡಬೇಕು. ಅದು ಎಂದಿಗೂ ಇದೆ, ತಾನಿದೆ. ನಿಮ್ಮ ವೃತ್ತಿಯೇನು ಬೇಕಾಗಿಲ್ಲ, ವೃತ್ತಿ ಇದ್ದರೂ ಅಡ್ಡಿ ಇಲ್ಲ. ವೃತ್ತಿಯೇನು ಬೇಕಾಗಿಲ್ಲ, ವೃತ್ತಿ ಇದ್ದರೂ ಸಾಕ್ಷಿ ಕಡ್ಡಿ ಇಲ್ಲ. ಇದು ತಿಳ್ಕೊಳ್ಳಬೇಕು. ನೀವು ವೃತ್ತಿಯನ್ನು ತೆಗೆಯಬೇಕಂದ್ರೆ ಬೇಕಾಗಿಲ್ಲ, ಬರೀ ಇಟ್ಕೊಳ್ಳಬೇಕಂದ್ರೆ ಅದು ಬೇಕಾಗಿಲ್ಲ. ಬರೀ ಏನು ಮಾಡಬೇಕು, ಏನು ಮಾಡಬೇಕಾಗಿಲ್ಲ, ಅದು ಹೇಳ್ತಾ ಇದೆ. ವೃತ್ತಿಯನ್ನು ಇಟ್ಕೊಂಡರೆ ಬ್ರಹ್ಮ ಆಗುತ್ತದೆ ಎಂದಲ್ಲ, ಸಾಕ್ಷಿ ಆಗುತ್ತದೆ. ವೃತ್ತಿಯನ್ನು ಬಿಟ್ಟು ಬಿಡುವುದು ಬೇಕಾಗಿಲ್ಲ. ಏಕೆ? ವೃತ್ತಿ ಇದ್ದರೂ ಸಾಕ್ಷಿ ಕಡ್ಡಿ ಇಲ್ಲ. ಅಂದರೆ ಸಾಕ್ಷಿ ವೃತ್ತಿ ಇದ್ದರೂ ಇಲ್ಲದಿದ್ದರೂ ತಾನು ಇರುತ್ತದೆ. ಆದ್ದರಿಂದ ಒಂದು ವೃತ್ತಿ ಹಂತ ಬಿಟ್ಟು ಸಾಕ್ಷಿ ಹಂತ. ವೃತ್ತಿ ಅಂದರೇನು? ಒಂದು ಸಂಬಂಧವು ವೃತ್ತಿ. ಅಹಂ ವೃತ್ತಿ ಇದಮ್ ಇಟ್ಕೊಂಡರೆ ಅಹಂ ಇರುತ್ತದೆ. ಸಂಬಂಧದಲ್ಲಿ ಒಂದು ಇದು ಹೀಗೆ ಹಾಗೆ ಅಷ್ಟು ಇಷ್ಟು ಅನಿಸುತ್ತದೆ. ಈ ಅನಿಸಿಕೆಗಳು ಬೇಡ.
ಆ ಸಾಕ್ಷಿ ಕುರಿತು ಏನೂ ಹೇಳೋಕ್ಕಾಗಲ್ಲ. ಹತ್ತಿರವಿದೆಯಾ ಅಲ್ಲ, ದೂರವಿದೆಯಾ ಅಲ್ಲ, ಚೆನ್ನಾಗಿದೆಯಾ ಅಲ್ಲ, ಕೆಟ್ಟವಿದೆಯಾ ಅಲ್ಲ. ಬರೀ ಏನು ಹೇಳಬೇಕು? ಏನು ಹೇಳೋಕ್ಕಾಗದೇ ಇರುವ ಇರುವಿಕೆ, ಏನು ಹೇಳೋಕ್ಕಾಗದೇ ಇರುವ ಅರಿವು, ಅದು ಸಾಕ್ಷಿ. ಹಾಗೆ ನೋಡಬೇಕು. ಸಾಕ್ಷಿ ಎಂಬುದು ಹಾಗೆ ಹೀಗೆ ಅಷ್ಟು ಇಷ್ಟು ಒಂದು ಏನು ಹೇಳಿದ್ದರೂ ಅದೊಂದು ದೃಷ್ಟಿ ಆಗುತ್ತದೆ, ಅದೊಂದು ವೃತ್ತಿ ಆಗುತ್ತದೆ. ಸಾಕ್ಷಿ ಎಂಬುದು ಒಂದು ವೃತ್ತಿಯಲ್ಲ, ಒಂದು ದೃಷ್ಟಿಯಲ್ಲ, ಒಂದು ಹಂತ ಅಲ್ಲ. ಆ ಹಂತ ಈ ಹಂತ ಅಂದರೆ ಮೇಲಿಂದು ಕೆಳಗಿಂದು ಹೇಳ್ತಾರೆ. ಮೇಲಿಂದು ಕೆಳಗಿದು ಮತ್ತೆ ಸಂಬಂಧಗಳೇ. ಮೇಲೆ ಕೆಳಗೆ ಎಂಬುದು ಸಂಬಂಧವ ಅಲ್ಲವಾ? ಹೌದು. ಆತ್ಮ ಸಂಬಂಧವಲ್ಲ. ಆತ್ಮ ಅಂದರೆ ಮೇಲೆ ಕೆಳಗೆ ಇಲ್ಲ, ಹೆಚ್ಚು ಕಮ್ಮಿ ಇಲ್ಲ, ಅದು ಇದು ಎಂದ ಸಂಬಂಧವಿಲ್ಲ, ಯಾವ ಸಂಬಂಧವಿಲ್ಲದ ಸ್ವತಃ ಸಿದ್ಧ. ಹಾಗೆ ನೋಡಿ. ಅಂದರೆ ಸರ್ವ ಸಂಬಂಧಗಳನ್ನು, ಸರ್ವ ಹಂತಗಳನ್ನು ತೆಗೆಯುತ್ತದೆ, ಸರ್ವ ಸಂಬಂಧಗಳನ್ನು ತೆಗೆಯುತ್ತದೆ, ಸರ್ವ ದೃಷ್ಟಿಗಳನ್ನು ನಿಷೇಧ ಮಾಡ್ತದೆ. ಸರ್ವ ದೃಷ್ಟಿಗಳು ನಿಷೇಧ ಮಾಡಿದ್ದಾಗ, ಸರ್ವ ಸಂಬಂಧಗಳನ್ನು ನಿಷೇಧ ಮಾಡಿದ್ದಾಗ ತಾನೇ ನಿಷೇಧ ಅಂದ್ರೇನು? ಆ ದೃಷ್ಟಿ ಬೇಡ, ಆ ದೃಷ್ಟಿ ಕಡೆ ನೋಡಬೇಡ ಎಂದರ್ಥ ಅಷ್ಟೇ. ಆ ದೃಷ್ಟಿ ಪರಿಮಿತ ಎಂದು ತಿಳ್ಕೋ. ಸ್ವತಃ ಸಿದ್ಧವು ಆ ತರಹ ಅಲ್ಲ. ಸ್ವತಃ ಸಿದ್ಧಕ್ಕೆ ಯಾವಾಗ ಇಲ್ಲ ಯಾವಾಗ ಇದೆ ವ್ಯತ್ಯಾಸ ಇಲ್ಲ, ಅದು ಹೇಳೋಕ್ಕೆ ಆಗಲ್ಲ. ಎಲ್ಲಿದೆ ಎಲ್ಲಿಲ್ಲ ಅದು ಇಲ್ಲ ವ್ಯತ್ಯಾಸ, ಹೇಗಿದೆ ಹೇಗಿಲ್ಲ ಅದು ಇಲ್ಲ. ಇರುವುದೇ ಇರುವುದು, ತಾನೇ ತಾನು ಎಂದಿಗೂ ಇದೆ. ಅದರ ಕುರಿತು ಏನು ಹೇಳೋಕ್ಕಾಗಲ್ಲ, ಏನು ವಿಶೇಷ ಹೇಳೋಕ್ಕಾಗಲ್ಲ. ಅಂದರೆ ಅದೊಂದು ದೃಷ್ಟಿ ಅಲ್ಲ, ಅದೊಂದು ಹಂತ ಅಲ್ಲ, ಅದೊಂದು ಸಂಬಂಧ ಅಲ್ಲ. ಇವೆಲ್ಲ ನಿಷೇಧ ಮಾಡಿದ್ದರೆ, ಆದರೆ ಆತ್ಮ ತಾನೇ ತಾನು ಸ್ವತಃ ಸಿದ್ಧ, ಎಲ್ಲರ ಅನುಭವದಲ್ಲಿದೆ. ಎಲ್ಲರ ಅನುಭವದಲ್ಲಿ ಇದ್ದನ್ನು ನಮ್ಮ ದೃಷ್ಟಿ ಪರಿಮಿತ ಅನುಭವಗಳಿಗೆ ಸಿಕ್ಕಾಕ್ಕೊಂಡಿದೆ. ಆ ಪರಿಮಿತ ಅನುಭವಗಳನ್ನು ಬಿಡಿಸಿದ್ದರೆ ಇರುವುದು ತಾನೇ ತಾನು. ಹಾಗೆ ನೋಡ್ತೀವಿ. ತಾನೇ ತಾನು ಸ್ವತಃ ಸಿದ್ಧ. ಸ್ವತಃ ಸಿದ್ಧ ತಿಳಿಯುವುದಂದರೆ ಪರಿಮಿತಗಳನ್ನು ಬಿಡುವುದಷ್ಟೇ, ಪರಿಮಿತ ದೃಷ್ಟಿಯನ್ನು ಬಿಡುವುದು. ಸಿದ್ಧ ಅಂದರೆ ಏನು? ಒಂದು ವೃತ್ತಿ ಸಿದ್ಧ, ಇಂದ್ರಿಯ ವೃತ್ತಿ ಸಿದ್ಧ, ಮನೋವೃತ್ತಿ ಸಿದ್ಧ, ಅಹಂ ವೃತ್ತಿ ಸಿದ್ಧ. ಆತ್ಮ ಯಾವ ವೃತ್ತಿ ಸಿದ್ಧ ಅಲ್ಲ, ಇಂದ್ರಿಯ ಸಿದ್ಧ ಅಲ್ಲ, ಮನಸ್ಸಿದ್ಧ ಅಲ್ಲ, ಅಹಂ ವೃತ್ತಿ ಸಿದ್ಧ ಅಲ್ಲ. ಆ ಸಿದ್ಧಿ ತಾನೇ ಆಗಿದೆ, ಒಂದಾನೊಂದು ವೃತ್ತಿಯಿಂದ ಬಂದಿದ್ದಲ್ಲ. ಇಂದ್ರಿಯ ವೃತ್ತಿ, ಮನೋವೃತ್ತಿ, ಅಹಂ ವೃತ್ತಿ, ಯಾವ ವೃತ್ತಿ ಇಲ್ಲ. ಯಾವ ವೃತ್ತಿ ಬೇಕಾಗಿಲ್ಲದೆ ಸಿದ್ಧವಾಗಿದೆ, ಸ್ವಯಂ ಸಿದ್ಧ. ಹೀಗೆ ಇದನ್ನು ಅದರಿಂದ ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಪದಗಳು ನೇರಾಗಿ ಬ್ರಹ್ಮವನ್ನು ತಿಳಿಸುತ್ತಾ ಇದ್ದರೂ ಒಂದರ ಒಂದು ಸಹಾಯ ಮಾಡಿಕೊಳ್ತವೆ. ಅದರಿಂದ ಅನ್ಯೋನ್ಯ ನಿಯಮ್ಯ ನಿಯಾಮಕ ಸಂತಹ ಸತ್ಯಾದಿ ಶಬ್ದವಾಚ್ಯಾತ್ ತನ್ನಿವರ್ತಕಾ. ಸತ್ಯ ಎಂಬ ಮಾತಿನ ಲೌಕಿಕಾರ್ಥವನ್ನು ತೆಗೆಸಿಬಿಡ್ತದೆ, ಲೌಕಿಕಾರ್ಥವನ್ನು ತೆಗೆದು ಬಿಡ್ತದೆ. ಮತ್ತು ಜ್ಞಾನ ಎಂಬುದ ಲೌಕಿಕಾರ್ಥ ಇದೆ ನೋಡಿ. ಲೌಕಿಕಾರ್ಥ ಅಂದರೆ ಸಂಬಂಧದ ಅರ್ಥ ಅಷ್ಟೇ. ಸಂಬಂಧದ ಅರ್ಥವನ್ನು ತೆಗೆದುಬಿಟ್ಟು ಸಂಬಂಧರಹಿತ ಸ್ವತಃ ಸಿದ್ಧವನ್ನು ಸ್ವತಃ ಸಿದ್ಧ ಅಂದ್ರೇನು? ಸಂಬಂಧರಹಿತ ಅಷ್ಟೇ. ಸಂಬಂಧಗಳನ್ನು ತೆಗೆದುಬಿಟ್ಟು ಸಂಬಂಧರಹಿತವು ಉಳಿಸುತ್ತದೆ. ಉಳಿಸುವುದೇನು? ತಾನೇ ಉಳಿದಿದೆ. ಸಂಬಂಧಗಳನ್ನು ನಿಷೇಧ ಮಾಡಿಬಿಟ್ರೆ ಸಂಬಂಧರಹಿತ ತಾನೇ ತಾನು. ಅದು ಯಾರೂ ಹೇಳಬೇಕಾಗಿಲ್ಲ, ಯಾರೂ ನೋಡಬೇಕಾಗಿಲ್ಲ. ನೋಡುವುದಕ್ಕೆ ಇಂದ್ರಿಯಗಳೇ ಮನಸ್ಸೇ ಇಲ್ಲ ಅಲ್ಲವೇ? ಅದು ತಾನೇ ತಾನು ಸ್ವಯಂ ಪ್ರಕಾಶ. ಹೀಗೆ ಸತ್ಯಾದಿ ಶಬ್ದ ವಾಚ್ಯಾತ್, ಸತ್ಯಜ್ಞಾನ ಎಂಬ ಮಾತುಗಳ ಪರಿಮಿತ ಅರ್ಥವನ್ನು ನಿಷೇಧ ಮಾಡಿ ತತ್ರ ನಿವರ್ತಕಾ ಬ್ರಹ್ಮಣೋ ಲಕ್ಷಣಾರ್ಥಾಃ ಭವಂತಿ. ಬ್ರಹ್ಮವನ್ನು ಲಕ್ಷಿತ ಮಾಡುತ್ತವೆ. ಲಕ್ಷಿತ ಅಂದರೆ ಸೂಚನೆ ಮಾಡ್ತವೆ. ಇತಿ ಸಿದ್ಧಂ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅದರಿಂದ ಯಾವ ತತ್ವ ಇಂದ್ರಿಯಗಳಿಂದ ಗೊತ್ತಾಗಲ್ಲ, ಇಂದ್ರಿಯಗಳು ತಲುಪುವುದೇ ಅಲ್ಲ. ಮನಸ್ಸಿನಿಂದ ಗೊತ್ತಾಗಲ್ಲ. ಮನಸ್ಸಂದ್ರೇನು? ಎಮೋಷನು, ಯೋಚನಾ, ಸಂಕಲ್ಪ. ಎಮೋಷನು, ಯೋಚನಾ, ಸಂಕಲ್ಪ. ಮನಸ್ಸಿನ ಎಮೋಷನ್ಗೆ ಸಿಗಲ್ಲ ಸ್ವತಃ ಸಿದ್ಧ ಆತ್ಮ. ಅದೊಂದು ಎಮೋಷನ್ ಅಲ್ಲ, ಅದೊಂದು ಸಂಕಲ್ಪ ಅಲ್ಲ, ಅದೊಂದು ಆತ್ಮಸಿದ್ಧ ಎನ್ನುವುದು ಯೋಚನೆ ಅಲ್ಲ. ಆತ್ಮ ಸ್ವತಃ ಸಿದ್ಧ ಆತ್ಮ, ಚೈತನ್ಯ ಆತ್ಮ ಒಂದು ಯೋಚನೆ ಅಲ್ಲ, ಒಂದು ಸಂಕಲ್ಪ ಅಲ್ಲ, ಒಂದು ಸಂಬಂಧ ಅಲ್ಲ. ಆದರೆ ಎಂದಿಗೂ ಇದೆ, ಹೊಸದಾಗಿ ಬರುವಂಥದ್ದಲ್ಲ, ಹೋಗುವಂಥದ್ದಲ್ಲ, ಎಂದಿಗೂ ಇದೆ. ಈ ತರಹ ಇದು ಬ್ರಹ್ಮಣೋ ಲಕ್ಷಣಂ ಭವಂತಿ ಇತ್ಯತಃ ಸಿದ್ಧಂ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನಿರುಕ್ತೆ ಅನಿಲಯನೇ ಭಯಂ ಪ್ರತಿಷ್ಠಾಂ ವಿಂದತೆ. ತೈತ್ತರೀಯ ಹೇಳ್ತಾರೆ, ಅನಿಲನೇ, ಅವನಿಗೊಂದು ಜಾಗ ಇಲ್ಲ.
ನಾನು ಈ ಊರಿಗೆ ಸೇರಿದವನು, ಇಲ್ಲಿದ್ದೇನೆ ಅಲ್ಲಿದ್ದೇನೆ ಅನಿಸುತ್ತದೆ. ಇಲ್ಲಿ ಅಲ್ಲಿ ಇರುವುದಿಲ್ಲ, ಅವ್ರಿಗೆ ಯಾವ ಊರಿಗೆ ಸಂಬಂಧವಿಲ್ಲ, ಸ್ವತಃಸಿದ್ಧ. ಚ ವಾಚ್ಯತ್ವ ನೀಲೋತ್ಪಲಪದ ವಾಕ್ಯಾರ್ಥತ್ವ ಚ ಬ್ರಹ್ಮಣಃ. ಬ್ರಹ್ಮವು ಅವಾಕ್ಯಾರ್ಥ. ವಾಕ್ಯದಿಂದ ಅಂದರೆ ಸಂಬಂಧದಿಂದ ತಿಳಿಸುವುದಲ್ಲ, ಸಂಬಂಧಗಳನ್ನು ತೆಗೆದುಬಿಟ್ಟು ತಿಳಿಸುತ್ತದೆ. ವಾಕ್ಯ ಅಂದರೆ ಮಾತು, ಮಾತು ಮಾತು ಮಾತುವಿನ ಅರ್ಥ. ಈ ಎರಡಕ್ಕೆ ಪರಸ್ಪರ ಕನೆಕ್ಷನ್ನಿಂದ ಭಾಷೆ ಕೆಲಸ ಮಾಡ್ತದೆ. ಅದು ಸಂಬಂಧ ರೂಪವೇ ಬಿಟ್ಟ ಭಾಷೆ ಏನು ಮಾಡ್ತದೆ? ಸ್ವತಃಸಿದ್ಧ. ಹೀಗೆ ಅತ್ರ ವಾಕ್ಯೆ ಸತ್ಯಾದಿ ಶಬ್ದವಾಚ್ಯತ್ವಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ವಿಶೇಷಣ ವಿಶಿಷ್ಟತ್ವೇನ ನೀಲೋತ್ಪಲವತ್ ವಾಕ್ಯಾರ್ಥತ್ವಂಚ ಕಂಠರವೇಣ ನಿರಾಕೃತಂ. ಇದು ಸಾಕಾಯ್ತು ಅನಿಸುತ್ತದೆ. 1 hour ಆಯಿತು. ನಾಳೆನೂ ಹೇಳೋಣ. 11ಕ್ಕೂ ಅಂದ್ಕೊಳ್ತಾ ಇದ್ದೆ, ಇವತ್ತು 11ಕ್ಕೆ ಶುರು ಮಾಡಿದೆ. 11 to 11:45 ಡೈಲಿ ಮಾಡಿಬಿಡೋಣ. ಏಕೆಂದರೆ ಮಧ್ಯದಲ್ಲಿ ಗ್ಯಾಪ್ ಆಗ್ತಾಯಿದೆ. ಇಂಗ್ಲೀಷ್ ಬೇಡ, ಇಂಗ್ಲೀಷ್ ಯಾರಿಗಾದರೂ ಬೇಕಾ? ಇಂಗ್ಲೀಷ್ ಏಕೆ ನಮ್ಮದು ಭಾಷೆನೇ ಅಲ್ಲ. ನೋಡೋಣ, ಇಂಗ್ಲೀಷ್ ಬೇಕಂದರೆ ಯಾರಾದರೂ ನಮ್ಮವರೇ, ನಂತರ ನೋಡೋಣ. ಈಗ ಕನ್ನಡ ಸರಿಯಾಗಿದೆ, ಕನ್ನಡನೇ ಹೇಳೋಣ. ನನಗೆ ಇಂಗ್ಲೀಷ್ ಅಂದರೆ ತುಂಬ ಇರಿಟೇಟ್ ಆಗ್ತಾಯಿದೆ ಇತ್ತೀಚೆಗೆ. ಏನೋ ನನಗೆ ಬೇಡ ಅನಿಸುತ್ತೆ. ಇಂಗ್ಲೀಷ್ ಭಾಷೆನೇ ಬೇಡ. ಬೇಡ ಅಂದರೆ ಹೇಳುವವರು ಹೇಳ್ಕೊಳ್ಳೋದೆ, ನನಗೆ ಮಾತ್ರ ಬೇಡ ಅನಿಸುತ್ತಾ ಇದೆ. ನೋಡೋಣ. ಮತ್ತೆ ಬುದ್ಧಿ ಹುಟ್ಟಿದ್ದರೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಎಂದು ಹೇಳ್ತೀನಿ. ಅಷ್ಟುವರೆಗೂ ಬುದ್ಧಿ ಹುಟ್ಟದೇ ಇರೋವರೆಗೂ ನಾನು ಹೇಳಲ್ಲ. ಕನ್ನಡನೇ ಚೆನ್ನಾಗಿದೆ, ಕನ್ನಡದಲ್ಲೇ ಹೇಳ್ತೀನಿ. ಅಥವಾ ತೆಲುಗಿನಲ್ಲಿದ್ದೇ ಇದೆ, ಅದು ಹೇಳ್ತೀನಿ. ಓಕೆ. ಸೊ ನಾಳೆನೂ 11ನಿಂದ 12:45 11ನಿಂದ 11:45 11:45 ಅಥವಾ 12 ಒಳಗೆ ಮುಗಿಸ್ತೀನಿ. ಸೊ 11ಕ್ಕೆ ಶುರು ಮಾಡೋಣ. ಓಕೆ, ನಾಳೆನೂ ಹೀಗೆ ಮಾಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ.